24 ಗಂಟೆಯಲ್ಲಿ 24 ಮಿಲಿಯನ್ಗೂ ಹೆಚ್ಚು ಜನ ಇದನ್ನ ಶೇರ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆಲ್ ಐಸ್ ಆನ್ ರಾಫಾ ಅನ್ನೋ ಹ್ಯಾಶ್ ಟ್ಯಾಗ್ ಹೇಗೆ ಹುಟ್ಕೊಳ್ತು ಅಂಡ್ ಇದಕ್ಕೆ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ ಅಂಡ್ ಈ ಇಮೇಜ್ ಏನಾದರೂ ಹೇಳ್ತಾ ಇದೆಯಾ, ಏನಾದರೂ ಎಕ್ಸ್ಪ್ಲೇನ್ ಮಾಡ್ತಾ ಇದೆಯಾ? ರಾಫಾ ಅನ್ನೋದು ಒಂದು ಸದರ್ನ್ ಗಾಜಾನಲ್ಲಿರುವಂಥ ಒಂದು ಸ್ಮಾಲ್ ಪ್ಯಾಲೆಸ್ಟೀನಿಯನ್ ಸಿಟಿ. ಇಲ್ಲಿ ಸಾಕಷ್ಟು ಜನ ವಲಸೆ ಬಂದಿರ್ತಾರೆ ಯಾವಾಗ ಇಸ್ರೇಲ್ ಗಾಜಾ ಮೇಲೆ ಅಟ್ಯಾಕ್ ಮಾಡಿದಾಗ. ಈ ಹಮಾಸ್ ಲೀಡರ್ಸ್ ಇದ್ದಾರೆ, ಅವರ ಬೆಟಾಲಿಯನ್ ಇಲ್ಲೂ ಕೂಡ ಇದೆ ಊಹೆ ಮೇರೆಗೆ 8 ಮಿಸೈಲ್ಗಳನ್ನು ಇಸ್ರೇಲು ಈ ಟೆಂಟ್ಸ್ಗಳ ಮೇಲೆ ದಾಳಿಯನ್ನು ಮಾಡ್ತಾರೆ. ಸೊ ಹೆಣ್ಮಕ್ಳು, ವೃದ್ಧರು ಆ್ಯಂಡ್ ಮಹಿಳೆಯರು, ಮಕ್ಕಳು, ಅಮ್ಮಂದರು ಎಲ್ಲರೂ ಮುಖಾಮುಖಿ ನೋಡದೆ ಅವರು ಹೊಡೆದಾಗ್ತಾ ಇದ್ದಾರೆ, ಟಾರ್ಚರ್ ಮಾಡ್ತಾ ಇದ್ದಾರೆ, ಮರ್ಡರ್ ಮಾಡ್ತಾ ಇದ್ದಾರೆ ಆ್ಯಂಡ್ ರೇಪ್ಸ್ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಕ್ರುಯಲ್ಟಿಯನ್ನು ಅಂತ ಒಂದು ಹ್ಯಾಶ್ ಟ್ಯಾಗ್ ಹುಟ್ಕೊಳ್ತು, ಆಲ್ ಐಸ್ ಆನ್ ರಾಫಾ. ಅಂದರೆ ನೀವು ಇದನ್ನು ನಿಲ್ಲಿಸಲಿಲ್ಲ ಅಂದರೂ ಕೂಡ ಇಡೀ ಪ್ರಪಂಚ ನಿಮ್ಮನ್ನು ನೋಡ್ತಾ ಇದೆ. ರಾಫಾನಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ಇಡೀ ಪ್ರಪಂಚ ನೋಡ್ತಾ ಇದೆ. ಈ ಒಂದು ಕ್ರೌರ್ಯ ಏನು ನಡೀತಾ ಇದೆ ಅಲ್ಲಿ ಅದನ್ನು ನಾವೆಲ್ಲರೂ ಕೂಡ ವಿಟ್ನೆಸ್ ಮಾಡ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ ದೂರದಲ್ಲಿ ಕೂತ್ಕೊಂಡು ಅನ್ನೋ ಒಂದು ಉದ್ದೇಶ, ಒಂದು ಮೆಸೇಜ್ ಈ ಹ್ಯಾಶ್ ಟ್ಯಾಗ್